ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಛೇ, ಆ ಮನೆ ಹಾಳು ರತ್ನವೇಣಿ ಮಧ್ಯಾಹ್ನ ಆದ್ರೂ ಪಾಪು ಏನು ತಿನ್ನೋ ಕೊಡ್ಸಿಲ್ಲ ಅಂದ್ರೆ ಇನ್ನೆಂಥ ಕೆಟ್ಟ ಹೆಂಗ್ಸಿರ್ಬೇಕು. ಏನ್ ಮಾಡ ಚಿಕ್ಕಮ್ಮ, ಆ ರತ್ನವೇಣಿಗೆ ಪುಟಾಣಿ ಜನನಿ ಮಗು ಅಲ್ಲ, ನಮ್ಮ ಮಗು ಅಂತ ಗೊತ್ತಾದ್ಮೇಲೆ ಈ ರೀತಿ ಮಾಡ್ತಾ ಇರೋದು. ಮೊದ್ಲೆಲ್ಲ ಪುಟಾಣಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು. ಮಗು ಯಾರ್ದಾದ್ರೆ ಏನಪ್ಪ, ಮಕ್ಳು ದೇವ್ರ ಸಮ, ಆ ಥರನೂ ಯೋಚನೆ ಮಾಡ್ಬೋದಲ್ವಾ. ಪಾಪ ಪುಟಾಣಿ ಎಷ್ಟು ಹಸು ಅಂತ ಒದ್ದಾಡಿರ್ತಾಳೋ ಏನೋ. ಆ ಹೆಂಗ್ಸಿಗೆ ಕನಿಕರನೇ ಬಂದಿಲ್ಲ ಅಂದ್ರೆ ಛೇ. ಸದ್ಯ ನೀನು ಹಣ್ಣು ಕೊಟ್ಟು ಕಳ್ಸಿ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಪಾರು. ಇಲ್ಲ ಅಂದ್ರೆ ಹಸುವಲ್ಲಿ ಒದ್ದಾಡ್ಬೇಕಾಗಿತ್ತವಳು. ಎಷ್ಟೇ ಆದ್ರೂ ಪುಟಾಣಿ ನೀನ್ ಹೆತ್ತ ಮಗಳಲ್ವಾ. ಹೆತ್ತ ಕರಳಿನ ಸಂಕಟ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತಿರುತ್ತೆ. ಅದಕ್ಕೆ ಅವಳು ಸರಿಯಾಗಿ ತಿಂದಿಲ್ಲ ಅಂತ ನೀವು ಅವಳಿಗೋಸ್ಕರ ಕಾಯ್ತಾ ಇದ್ದೀರಾ ತಾನೆ? ನಮ್ಮ ಮಗು ಅವ್ರ ಜೊತೆ ಹೊರಗಡೆ ಹೋಗಿರೋವಾಗ ನಮ್ಗೆ ಹೇಗ್ ಊಟ ಸೇರುತ್ತೆ ಹೇಳಿ? ನಾವಿಬ್ರು ಹೇಗ್ ನೆಮ್ಮದಿಯಾಗಿರೋದಕ್ಕಾಗತ್ತೆ ಚಿಕ್ಕತ್ತೆ? ಹೌದು, ನೀನ್ ಹೇಳೋದು ನಿಜಾನೇ. ಆ ರತ್ನವೇಣಿ ಮಗುನ ಕ್ಷೇಮವಾಗಿ ಮನೆಗೆ ವಾಪಸ್ ಕರ್ಕೊಂಡ್ ಬರೋವರೆಗೂ ಈ ಟೆನ್ಷನ್ ತಪ್ಪಿದಲ್ಲ. ಅಜ್ಜಿ, ತುಂಬಾ ಹೊಟ್ಟೆ ಹಸಿತಿದೆ, ಊಟ ಕೊಡಿಸ್ತೀಯಾ? ಅಯ್ಯೋ, ನೀನ್ ಹೊಟ್ಟೆನ ಇಲ್ಲ ಕನ್ನಂಬಾಡಿ ಕಟ್ಟೆನ? ಈಗ ತಾನು ಒಂದು ಮಂತ್ರಿ ಹಣ್ಣು ತಿಂದಿಯಲ್ಲ ತಾಯಿ. ಹೊರಗಡೆ ಏನು ತಿನ್ಬಾರ್ದು, ಮನೆ ಊಟನೇ ಮಾಡ್ಬೇಕು ಅಂತ ಪಾರುನೆ ಹೇಳಿದಳ್ ತಾನೆ? ಹೌದು, ಹೇಳಿದಾಳೆ. ಮತ್ತೆ ಈಗ ನಾನೇನಾದ್ರೂ ನಿನ್ ಕೊಡ್ಸಿ ಅದರಿಂದ ನಿನ್ನ ಆರೋಗ್ಯ ಹಾಳಾದ್ರೆ? ಸರಿ, ಹಾಗಾದ್ರೆ ಮನೆಗೆ ಹೋಗೋಣ ಬನ್ನಿ. ನಿಧಾನಕ್ಕೆ ಆಮೇಲೆ ಹೋಗೋಣ ಇರೋ. ಅರೆ ಅಜ್ಜಿ, ಏನ್ ಅಜ್ಜಿ ಎಲ್ಲ ಅಂತಿದ್ಯಾ? ಅಖಿಲ ಅಜ್ಜಿ. ಅಖಿಲ ಅಜ್ಜಿನ ಎಲ್ಲಿ? ಅಲ್ಲಿ. ಅಲ್ಲಿ ಯಾರು ಇಲ್ಲ. ಏಯ್, ಸುಮ್ನೆ ನನ್ನ ಆಟ ಆಡಿಸ್ಬೇಕು ಅಂತ ಸುಳ್ಳು ಹೇಳ್ತಿದ್ಯಾ? ಬಿಟ್ರೆ ಊರಲ್ಲಿರೋರ್ನೆಲ್ಲ ಅಜ್ಜಿ ಅಂತೀಯ. ನಡಿ ಹೋಗೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.